ಮೊದಲು ಈ ವಿಡಿಯೋನ ನೋಡ್ಕೊ ಬನ್ನಿ. ಒಂದ್ ನಿಮಿಷ ಇರಿ. ಇಡೀ ಸರ್ಕಾರ ಇನ್ವಾಲ್ವ್. ನಂದು 60 ಗ್ರಾಮ್ಸ್ ಚಿನ್ನ ತಂಬಿ ಕುತ್ತಿಗೆ ಪಟ್ಟಿ ಹಿಡಿದು ನಾನು ವಸೂಲಿ ಮಾಡಿದೀನಿ. ಇವ್ರಿಗೆಲ್ಲ ನ್ಯಾಯ ಕೊಡೋ ತನಕ ನಾನು ಹೋಗಲ್ಲ. ನೋಡ್ರಿ, ಇದು ಮೈಸೂರಲ್ಲಿ ನಡೆದಿರೋದು ಆಲ್ಮೋಸ್ಟ್ 500 ಕೋಟಿ ಸ್ಕ್ಯಾಮ್ ಅಂತ ಹೇಳ್ತಾ ಇದಾರೆ. ನೀವು ಕೂಡ ನಿಮ್ಮ ಗೋಲ್ಡ್ ಗೆ ಒಂದು ಗ್ರಾಮ್ಗೆ 18,000 20,000 ಕೊಡ್ತಾರೆ ಅಥವಾ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ನಿಮ್ಮ ಗೋಲ್ಡ್ ನ ಗಿರಿವಿಗೆ ಇಟ್ಕೊಡ್ತಾರೆ ಅಂತ ದುರಾಸೆ ಪಟ್ಟು ಯಾಮಾರ್ಬೇಡಿ, ಸ್ಕ್ಯಾಮ್ ಗೆ ಒಳಗಾಗ್ಬೇಡಿ. ನೆನ್ಪಿಟ್ಕೊಳ್ಳಿ, ನಿಮ್ಮ ಗೋಲ್ಡ್ ನ ಮಾರೋದಾಗ್ಲಿ ಅಥವಾ ಗಿರಿವಿ ಇಡೋದಾಗ್ಲಿ ಯಾವುದೇ ಕಂಪ್ನಿಗೆ ಇಡಬೇಕಾದ್ರೂ ಆ ಪರ್ಟಿಕ್ಯುಲರ್ ಕಂಪ್ನಿನ ಕಂಪ್ಲೀಟ್ಲಿ ಲೀಗಲ್ ಇದೆಯಾ ಆ ಕಂಪನಿ ಅನ್ನೋದನ್ನ ಕಂಪ್ಲೀಟ್ ಆಗಿ ಚೆಕ್ ಮಾಡಿ. ಇವಾಗ ಸಿಗ್ತಿರೋ ಇನ್ಫಾರ್ಮೇಶನ್ ಅಲ್ಲಿ ಅದು ತುಂಬಾ ಕಷ್ಟ ಅಲ್ವೇ ಅಲ್ಲ. ಅಂಡ್ ಸೆಕೆಂಡ್ಲಿ, ಯಾವುದೇ ಒಂದು ಕಂಪನಿ ನಿಮ್ಗೆ ಏನಾದ್ರು ಮಾರ್ಕೆಟ್ ಬೆಲೆಗಿಂತ ಜಾಸ್ತಿ ದುಡ್ಡನ್ನ ಕೊಡ್ತಾ ಇದೆ ಒಂದು ಗ್ರಾಮ್ಗೆ ಅಥವಾ ಗಿರ್ವಿ ಇಡಬೇಕಾದ್ರೆ ಮಾರ್ಕೆಟ್ ರೇಟ್ಗಿಂತ ತುಂಬಾ ಕಡಿಮೆ ಬಡ್ಡಿನಲ್ಲಿ ನಿಮ್ಗೆ ಏನಾದ್ರು ಗಿರ್ವಿ ಅಮೌಂಟ್ನ ಕೊಡ್ತಾ ಇದೆ ಅಂದ್ರೆ ದಯವಿಟ್ಟು ನಂಬಕ್ ಹೋಗ್ಬೇಡಿ. ಅದು ದೊಡ್ಡ ಸ್ಕ್ಯಾಮ್ ಖಂಡಿತ ಆಗಿರುತ್ತೆ. ಯಾವುದೇ ಬೆನಿಫಿಟ್ ಇಲ್ದೇನೆ, ಅವರಿಗೆ ಲಾಭ ಇಲ್ದೇನೆ ಆ ರೀತಿ ಕೊಡಕ್ ಸಾಧ್ಯನೇ ಇಲ್ಲ. ಮೂರನೇದು, ಬ್ಲೈಂಡ್ ಆಗಿ ನೀವು ಯಾವುದೇ ಕಂಪ್ನಿನಲ್ಲಿ ಅಗ್ರಿಮೆಂಟ್ ಅಥವಾ ಬ್ಲಾಂಕ್ ಪೇಪರ್ ಮೇಲೆ ಸೈನ್ ನ ಹಾಕಕ್ ಹೋಗ್ಬೇಡಿ. ನಾಲ್ಕನೇದು ಏನಂದ್ರೆ, ನೀವೇನಾದ್ರೂ ನಿಮ್ಮ ಒಡವೆನ ಗಿರ್ವಿ ಇಡೋದಾಗಿದ್ರೆ ನ್ಯಾಷನಲೈಸ್ಡ್ ಬ್ಯಾಂಕ್ ನೇ ಪ್ರಿಫರ್ ಮಾಡಿ. ನಿಮ್ಮ ಗೋಲ್ಡ್ ನ ಮಾರ್ಬೇಕಂದ್ರೆ ಗೊತ್ತಿರೋ ಅಂಗಡಿ ಅಥವಾ ನೀವು ಎಲ್ಲಿ ಗೋಲ್ಡ್ ನ ಪರ್ಚೇಸ್ ಮಾಡಿದಿರಲ್ವಾ ಅಲ್ಲಿ ಅದನ್ನ ಸೇಲ್ ಮಾಡಿ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ನೀವು ಇನ್ನೂ ನನ್ನ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿಲ್ಲ ಅಂದ್ರೆ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ಈ ರೀತಿ ಇನ್ಫಾರ್ಮೇಷನ್ನ ಕೊಡ್ತಾನೆ ಇರ್ತೀನಿ.